ಇವತ್ತಿನ ವಿಡಿಯೋದಲ್ಲಿ ಉಬ್ಬಿ ಬರುವಂಥ ಪೂರಿ ಮತ್ತು ತರಕಾರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಆಪ್ಷನಲ್ಲು, ನಮಗೆ ಪೂರಿ ಕ್ರಿಸ್ಪಿ ಆಗಿರಲಿ ಅನ್ನೋದಕ್ಕೋಸ್ಕರ ಇದು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ಒಂದು ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರನ್ನ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ನೀರು ಜಾಸ್ತಿ ಹಾಕ್ಬಿಟ್ರೆ ಹಿಟ್ಟು ತುಂಬ ತೆಳು ಅನಿಸ್ಬಿಡುತ್ತೆ, ಪೂರಿ ಉಬ್ಬಲ್ಲ, ಹಾಗೆಯೇ ಫ್ಲ್ಯಾಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಮಿತ್ಕೊಳ್ಳೋಣ, ಚೆನ್ನಾಗಿ ನಾದಬೇಕು. ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೀವೋ ಅದೇ ಇದರಲ್ಲಿ ಗಟ್ಟಿಯಾಗಿರಬೇಕು. ತುಂಬ ತೆಳುನೂ ಅನಿಸ್ಬಾರ್ದು, ತುಂಬಾ ಗಟ್ಟಿನೂ ಆಗಬಾರ್ದು. ಮೀಡಿಯಮ್ ಆಗಿ ನಾವು ಚಪಾತಿ ಹಿಟ್ಟು ಲಟ್ಟಿಸೋದಕ್ಕೆ ಯಾವ ರೀತಿ ಹಿಟ್ಟನ್ನ ಮಿದಿತೀವೋ ಅದೇ ರೀತಿ ಮಿದ್ಕೋಬೇಕು. ಈಗ ಇದನ್ನು ಒಂದು ಕಾಟನ್ ಬಟ್ಟೆನ ಮುಚ್ಚಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಸಾಗುಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್ ಮತ್ತು ಗೆಡ್ಡೆಕೋಸು, ಬೀನ್ಸ್ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ನಾನು 2 ಈರುಳ್ಳಿ, ಸಣ್ಣ ಈರುಳ್ಳಿ 2 ತೊಗೊಂಡಿದ್ದೀನಿ, ಮತ್ತು 1 ಟೊಮೊಟೊ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲ ರುಬ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಉರಿಗಡಲೆ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಮತ್ತು 1 ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಷ್ಟನ್ನು ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ನೀರು ಹಾಕೋಬಿಟ್ರೆ ಸ್ವಲ್ಪ ಸಾಂಬಾರು ಥರ ಅನಿಸ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ನೀರು ಯಾವುದನ್ನು ಯೂಸ್ ಮಾಡಿಲ್ಲ, ತರಿಯಾಗಿ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 2 ಈರುಳ್ಳಿ ಹೆಚ್ಕೊಂಡಿದ್ನಲ್ಲ, ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ, ನೀವು ಪೇಸ್ಟ್ ಸಹ ಹಾಕ್ಬೋದು. ನಾನಿಲ್ಲಿ ಜಜ್ಜಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಇರುತ್ತೆ ಹಾಗೆ ಕುಟ್ಟಿ ಹಾಕೋದ್ರಿಂದ. ಈಗ ಇದು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕ್ಯಾರೆಟು, 1 ಗೆಡ್ಡೆಕೋಸು, 1 10 ಬೀನ್ಸ್ನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕೋದ್ರಿಂದ ನಮಗೆ ಈ ಸಾಗು ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಕಲರ್ ಸಹ ಬರುತ್ತೆ. ಹೀಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಆದಮೇಲೆ 1 ಟೊಮೊಟೊನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಉಪ್ಪು ಸೇರಿಸ್ಕೊಳ್ಳೋಣ. ಮೊದಲೇ ಉಪ್ಪು ಹಾಕ್ಕೊಂಡ್ರೆ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಒಂದು 10 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿನೇ ಬೇಯಿಸ್ಕೊಳ್ಳೋಣ. ನೋಡಿ, ಈಗ 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ನಮಗೆ ತರಕಾರಿ ಒಂದು ಹಾಫ್ ಬೆಂದಿದ್ರೇ ಸಾಕು. ಇದೆಲ್ಲ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ತರಕಾರಿ ನಮಗೆ ಬೇಗನೆ ಕುಕ್ ಆಗುತ್ತೆ. ಹಾಗಾಗಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ, ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲ ಎಲ್ಲ ನಮಗೆ ಆ ತರಕಾರಿಗೆ ಹಿಡಿಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ತುರಿ, ಕಡಲೆ, ಗಸಗಸೆ ಪೇಸ್ಟು, ಈಗ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ನಮಗೆ ಈ ತಿಕ್ನೆಸ್ ನೋಡಿಕೊಂಡು, ನಾವು ಸಾಗು ಗಟ್ಟಿ ತೆಳು ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೇಕಾಗುತ್ತೆ. ಈಗ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಗ್ರೇವಿಗೆ. ಈಗ ನೋಡಿ, ಒಳ್ಳೆ ಸಾಗು ಕಲ್ಲರು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸಾಗು ರೆಡಿ ಆಗುತ್ತೆ ಇನ್ನೊಂದು 10 ನಿಮಿಷದಲ್ಲಿ. ನೋಡಿ, ಕುದೀತಾ ಇದೆ ಸಾಗು, ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ತರಕಾರಿಗೆ ಹಿಡ್ದಿದೆ ನೋಡಿ. ಈಗ ವೆಜಿಟೇಬಲ್ ಸಾಗು ರೆಡಿಯಾಗಿದೆ. ನೆಕ್ಸ್ಟ್ ಈಗ ಪೂರಿ ಮಾಡ್ಕೊಳ್ಳೋಣ. ನೋಡಿ, 1/4 ಗಂಟೆ ನೆಂದಿದೆ ಹಿಟ್ಟು. ಈಗ ಚಿಕ್ಕ ಉಂಡೆ ಮಾಡಿಕೊಂಡು ನಾವು ಪೂರಿನ ಲಟ್ಟಿಸ್ಕೋಬೇಕು. ನೋಡಿ, ಒಂದು ಪುಟಾಣಿ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ನಾವು ಪೂರಿ ಶೇಪಲ್ಲಿ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ಈ ರೀತಿ ಹಿಟ್ಟು ಹಾಕ್ಕೊಂಡು ಸಹ ಲಟ್ಟಿಸ್ಕೋಬೋದು, ಇಲ್ಲ ಅಂತಂದರೆ ನೀವು ಆಯಿಲ್ ಸಹ ಹಚ್ಕೊಂಡು ಈ ರೀತಿ ಲಟ್ಟಿಸ್ಕೋಬೋದು. ಈ ರೀತಿನಾದರೂ ಲಟ್ಟಿಸ್ಕೋಬೋದು. ಇಲ್ಲಾಂದರೆ ನೆಕ್ಸ್ಟು ಇನ್ನೊಂದು ರೀತಿ, ಒಂದೇ ಸಲ ನಾವು ಒಂದು 5-6 ಪೂರಿನ ಹೇಗೆ ಲಟ್ಟಿಸ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇದು ಒಂದು ಮೆಥಡ್. ಆದರೆ ಇನ್ನೊಂದು ಮೆಥಡ್ ನೋಡ್ಕೊಳ್ಳಿ. ಒಂದು ದಪ್ಪ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಕೆಳಗಡೆ ಒಂದು ಆಯಿಲ್ ಇಲ್ಲ ಹಿಟ್ಟು ನೀವೇನಾದರೂ ಸ್ಪ್ರೆಡ್ ಮಾಡಿಕೊಂಡು ಲಟ್ಟಿಸ್ಕೋಬೋದು. ನೋಡಿ, ಈ ರೀತಿ ದಪ್ಪ ಹಿಟ್ಟು ತೊಗೊಂಡು ನಾವು ಅಗಲವಾಗಿ, ನಮಗೆ ಎಷ್ಟು ಅಗಲ ಬೇಕಾದರೂ ನಾವು ಒತ್ಕೋಬೋದು. ನೋಡಿ, ಈ ರೀತಿ ಅಗಲವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಅಗಲವಾಗಿ ಲಟ್ಟಿಸ್ಕೊಂಡು ನಮಗೆ ಯಾವುದಾದ್ರು ಒಂದು ಪ್ಲೇಟ್ ಇರ್ಬೋದು, ಇಲ್ಲ ಒಂದು ಬೌಲ್ ಇರ್ಬೋದು, ಯಾವುದಾದ್ರೂ ತೊಗೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು.
ನೋಡಿ ಒಂದೇ ಸಲ ನಾವು ಒಂದು 5-6 ಪೂರಿನ ಒಂದೇ ಸಲ ರೆಡಿ ಮಾಡ್ಕೋಬೋದು ಮತ್ತು ತುಂಬ ಈಸಿಯಾಗೂ ಮಾಡ್ಕೋಬೋದು. ಈ ರೀತಿ ರೌಂಡ್ ಶೇಪ್ ಬಂದರೆ ನಮಗೆ ಪೂರಿ ಬೇಗನೆ ಉಬ್ಬುತ್ತೆ. ನಾವು ನಾರ್ಮಲ್ಲಾಗಿ ಲಟ್ಟಿಸ್ಕೊಳ್ಳೋದ್ಕಿಂತ ಈ ರೀತಿ ಒಂದೇ ಸಮವಾಗಿ ರೌಂಡ್ ಇರುತ್ತಲ್ಲ, ಪೂರಿ ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಒಂದೇ ಸಲ ಇಷ್ಟು 1 2 3 4 5 6 7 ಪೂರಿನ ನಾವು ರೆಡಿ ಮಾಡ್ಕೋಬೋದು. ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಪೂರಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಎಣ್ಣೆನ ಮೇಲ್ಗಡೆ ಹಾಕ್ತಾ ಇರಬೇಕು, ಆಗ ನಮಗೆ ಪೂರಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ನಮಗೆ ಹಿಟ್ಟು ಅಂಗಡಿ ಹಿಟ್ಟು ಇಲ್ಲ ಮನೆಯಲ್ಲಿ ಗೋಧಿ ತಂದು ಮಿಲ್ ಮಾಡಿಸಿದ ಹಿಟ್ಟು ಇದು ಚೆನ್ನಾಗಿ ಬರಲ್ಲ, ಆ ಥರ ಏನಿರಲ್ಲ. ನಾವು ಮಾಡೋ ಮೆಥಡ್ ಸರಿಯಾಗಿದ್ದರೆ ನಮಗೆ ಎಲ್ಲದೂ ಸಹ ಚೆನ್ನಾಗಿಯೇ ಬರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ ಪೂರಿ. ಹೀಗೆ ಎತ್ಕೊಳ್ಳೋಣ. ನೋಡಿ ಗರಿಯಾಗಿ ಉಪ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ. ಇದೇ ರೀತಿ ನಾವೆಲ್ಲ ಪೂರಿನೂ ಬೇಯಿಸ್ಕೊಳ್ಳೋಣ. ಪೂರಿ ಸಾಗು ರೆಡಿಯಾಗಿದೆ. ಬೆಳಗಿನ ತಿಂಡಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಸಹ ಅಷ್ಟೇ ಇಷ್ಟ ಆಗುತ್ತೆ. ಸಾಗು ಮಾತ್ರ ಒಂದು ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು. ಆ ಟೇಸ್ಟ್ ಇರ್ಬೋದು ತುಂಬಾ ಚೆನ್ನಾಗಿದೆ. ಮತ್ತು ಆ ಪೂರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಈ ಸಾಗು ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ.